ಇದು ಐತಲ್ಲ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಿಗೆ ಈ ಮೇಡಮ್ ಅವ್ರು ಇನ್ನೂ ಬಂದಿದ್ದಂಗಿಲ್ಲಲ್ಲ ಅಂತೆಲ್ಲ ಕಾಲು ತೊಳ್ಕೊತ ಭದ್ರ ಬೀಗ ಎಲ್ಲಿಟ್ಟಿದ್ದಾಳಪ್ಪ ಇದಕ್ಕೂ ಲೇಟ್ ಆಯ್ತು ಇವತ್ತು ಅಂತ ಬೀಗ ಎಲ್ಲ ಕಡೆ ಹುಡುಕ್ತಾನೆ. ಬೀಗ ಎಲ್ಲ ಕಡೆ ಹುಡುಕಿದ್ರೆ ಫೋಟೋ ಹಿಂದೆ ಅಲ್ಲಿ ಮಿರರಿಂದ ಎಲ್ಲ ಹುಡುಕಿದ್ರು ಸಿಗಲ್ಲ. ವಿಂಡೋ ಹತ್ರ ಸಿಗ್ತೈತೆ. ಓಹೋ ಇವಳು ಇರೋದು 3 ಅಡಿ, ಬೀಗ ಮಾತ್ರ 6 ಅಡಿಗೆ ಹೆಂಗಿಡ್ಲಪ್ಪ, ಹೆಂಗೆ ಸಿಕ್ಕಿತ್ತಪ್ಪ ಅಂತೆಲ್ಲ ಹೇಳಿ ತಮಾಷೆ ಮಾಡ್ತಾ ಇರ್ತಾನೆ. ಸಿಕ್ಕಿತಲ್ಲ ಬಿಡು ಅಂತ. ಬೀಗ ತೆಗೆದ್ಮೇಲೆ ಅದೇ ಟೈಮಿಗೆ ಚಂಪಾ ಬರ್ತಾಳೆ. ಚಂಪಾ ಅಂತಂದರೆ ಬಾವ ಇದು ಸೀರೆಗಳು ವಿದ್ಯಾಕ್ಕ ನೀವು ಇಸ್ತ್ರಿ ಮಾಡೋದನ್ನು ತಗೊಂಡು ಹೋಗಿದ್ದೆ ಅಂತ. ಓಹೋ ಈ ಕೆಲಸ ಯಾರವ್ವ ಹೇಳಿದ್ದು ನಿನಗೆ ಅಂದರೆ ಅದು ಅಮ್ಮಮ್ಮ ಹೇಳಿದ್ದು ಅಂತ. ಆಹಾ ನಮ್ಮ ಮನೆಗೆ ಇರೋ ಕಾಗೆ ಮುದುಕೆನ ಫಸ್ಟ್ ಮಾಡಬೇಕು, ಭಾಳ ತಲೆ ಮೇಲೆ ಏರಿಸ್ಕೊಂಡು ಮೆರೆಸ್ತಾ ಇದ್ದಾಳೆ, ಹಂಗಾಗಿ ಇವಳು ಭಾಳ ಹೆಚ್ಕೊಂಡ್ಬಿಟ್ಟಿದ್ದಾಳ ಅಂತೆಲ್ಲ ಹೇಳ್ತಾ. ಸರಿ ಬಿಡು ಕಣವ್ವ ನೀನು ಒಳಗಿಡೋಗು ಅಂತೆಲ್ಲ ಹೇಳ್ತಾನೆ. ಚಂಪಾ ಇದ್ದು ಬರ್ತಾ. ಓಹೋ ಚೋಟಾಳಿಗೊಂದು ಮೋಟಾಳು ಅಂತ. ಅಲ್ಲ ಚಂಪಾ ಏನಾದ್ರು ನಿಮ್ಮ ಮುಂದೆ ಡೇಟಾಗಿ ಬರ್ತೀನಿ ಅಂತ ಹೇಳಿದ್ಲ ಅಂತ. ಇಲ್ಲ ಬಾವ ಅದು ಬೇಡಪ್ಪೋ, ಅಕ್ಕ ಏನೋ ನಾಳೆಯಿಂದ ಕೆಲಸ ಹುಡುಕ್ತೀನಿ ಚಂಪಾ ಅಂತ ಹೇಳಿದ್ದು, ಬಂದು ಅವ್ರಿಗೆ ಹೇಳ್ಕೊಂಡ್ಲಪ್ಪ, ನಾನು ಎದಕ್ಕೆ ಹೇಳಲಿ ಅಂತೆಲ್ಲ ಚಂಪಾ ಜಾರ್ಕೊಂಡ್ಬಿಡ್ತಾ. ಈ ಕಡೆ ವಿದ್ಯಾ ರೋಡಲ್ಲಿ ನಡ್ಕೊತ ಹೋಗ್ತಾ ಕೆಲಸ ಹುಡುಕ್ಬೇಕಲ್ಲ, ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತೆಲ್ಲ ಹೇಳಿ ನಡ್ಕೊತ ಹೋಗ್ತಾ ಇರ್ಬೇಕು. ಅಲ್ಲಿ ಒಂದು ಹೋಟೆಲ್ ಸಿಗುತ್ತೆ. ಹೋಟೆಲ್ ಹತ್ರ ಕೆಲಸ ಖಾಲಿ ಇದೆ ಅಂತ ಬೋರ್ಡ್ ಹಾಕೈತೆ. ಕೆಲಸ ಖಾಲಿ ಇದೆ ಅಂತ ಬೋರ್ಡ್ ಹಾಕಿರೋದು ನೋಡಿ, ಅಣ್ಣ ಅದು ಕೆಲಸ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ರಿ, ನಾನು ಕೆಲಸ ಮಾಡಬೇಕು, ಕಾಲೇಜ್ಗೆ ಹೋಗ್ತೀನಿ, ಪಾರ್ಟ್ ಟೈಮ್ ಕೆಲಸ ಇದೆನಾ ಇರಲಿ ಅಂತೆಲ್ಲ ಅವರು ಹೋಟೆಲ್ ಓನರ್ಗೆ ಕೇಳ್ತಾಳೆ. ಇದೆ ಅಮ್ಮ, ಮತ್ತು ಪಾರ್ಟ್ ಟೈಮು ಅಂತೀರಿ, ಟೈಮಿಂಗು ಅಂತಲ್ಲ. ಅಣ್ಣ ಕಾಲೇಜ್ಗೆ ಹೋಗ್ತೀನಿ, ಬೆಳಿಗ್ಗೆ 7:30 8 ಗಂಟೆಗೆಲ್ಲ ಕಾಲೇಜಿಗೆ ಹೋಗ್ಬೇಕು ನಾನು, ಮತ್ತು ಅವತ್ತಾರೆ ಸಾಯಂಕಾಲ 6 ಗಂಟೆಯಿಂದ ನೀವು ಎಷ್ಟೊತ್ತು ಹೇಳಿದ್ರು ಅಷ್ಟೊತ್ತವರೆಗೂ ಕೆಲಸ ಮಾಡ್ತೀನಿ ಅಂತೆಲ್ಲ ಹೇಳ್ದೆ. ಅದು ನೋಡಮ್ಮ ನಿನ್ನ ಕೆಲ್ಸಂಗೆ 6,000 ಕೊಡ್ತೀನಿ ನೋಡು ಸಂಬಳ ಅಷ್ಟೇ ಅಂತ. ಅಣ್ಣ ಅದು ನಾನು ಸ್ವಲ್ಪ ಸ್ಟೂಡೆಂಟ್ ಇದ್ದೀನಿ ಅಣ್ಣ, ಮತ್ತು ಪುಸ್ತಕಕ್ಕೆ ಬಟ್ಟೆಗೆ ಫೀಸ್ಗೆ ಎಲ್ಲ ಆಗಲ್ಲ ಅಣ್ಣ ಅಂತೆಲ್ಲ ಹೇಳಿದೆ. ಸರಿಮ್ಮ ಒಂದು 8,000 ಕೊಡ್ತೀನಿ ಅಂತ. ಸರಿ ಅಣ್ಣ ಅಂತೆಲ್ಲ ಹೇಳ್ತಾನೆ. ಯಾವಾಗಿದ್ದ ಬರ್ತೆ ಮಗ, ನಾಳೆ ಅಂದರೆ ಆಳಣ್ಣ ಇವತ್ತೇ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸರಿ ಆವಾಗ ಜಯಮ್ಮ ಬಾಮ್ಮ ಅಂತ. ಏನು ಸಾರ್ ಅಂತ ಇನ್ನೊಬ್ರು ಬಂದ. ನೋಡಮ್ಮ ಇವರು ಹೊಸ್ದಾಗಿ ಕೆಲ್ಸಕ್ಕೆ ಬಂದಿದ್ದಾರೆ, ವಿದ್ಯಾ ಅಂತ ಇವ್ರ ಹೆಸರು, ಇವ್ರಿಗೆ ಯೂನಿಫಾರ್ಮ್ ಕೊಡು ಅಂತ. ಸರಿ ಅಂತ ಇಲ್ಲ, ಅವ್ರು ಬಂದು ವಿದ್ಯಾನ ಕರ್ಕೊಂಡೋಗಿ ಯೂನಿಫಾರ್ಮ್ ಕೊಡ್ತಾರೆ. ಯೂನಿಫಾರ್ಮ್ ಒಂದು ಕೋಟ್ ಹಾಕ್ಕೊಂಡು ನಿನ್ನ ಕೆಲಸ ಏನು ಅಂತೆಲ್ಲ ಮೊದಲೇ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈ ಬಾವುಟ ಹಿಡ್ಕೊಂಡು ಹೋಗೋರು ಬರೋರಿಗೆಲ್ಲ ತಿಂಡಿಗೆ ಕಾಫಿಗೆ ಎಲ್ಲ ಇನ್ವೈಟ್ ಮಾಡಬೇಕು. ಪ್ರತಿಯೊಂದು ಗಾಡಿ ನಿಲ್ಲಿಸಿ ಬಾವುಟ ಆರಿಸಿ ಆಮೇಲೆ ಏನಾದರೂ ಹೆಲ್ಪ್ ಬೇಕಂತಂದ್ರು ಒಳಗಡೆ ಹುಡುಗರು ಗಿರಾಕಿ ಏನಾದರೂ ಜಾಸ್ತಿ ಇದ್ದರೆ ಇಲ್ಲಿ ಟೇಬಲ್ ಎಲ್ಲ ಕ್ಲೀನ್ ಮಾಡೋದು, ತರಕಾರಿ ಹೆಚ್ಚೋದೆಲ್ಲ ಇರುತ್ತೆ ನೋಡಮ್ಮ ಅಂತೆಲ್ಲ. ಸರಿ ಅಣ್ಣ ಅಂತೆಲ್ಲ ಹೇಳಿ ಆವಾಗ ವಿದ್ಯಾಗೆ ಕಳಿಸ್ತಾರೆ. ಬಂದು ಕೋಟ್ ಹಾಕ್ಕೊಂಡು ಬರ್ತಾಳೆ. ಕೋಟ್ ಹಾಕ್ಕೊಂಡು ಬರದೆ ಇವಾಗ ಮೇನ್ ರೋಡಲ್ಲಿ ನಿಂದಿರಬೇಕು, ಮೇನ್ ರೋಡ್ ಒಳಗೆ ನಿಂತ್ಕೊಂಡು ಬಾವುಟ ಆರಿಸ್ಕೊಂಡು ಎಲ್ಲರಿಗೆ ಕರಿಬೇಕು, ಹೋಗೋ ಬರೋ ಗಿರಾಕಿಗಳನ್ನೆಲ್ಲ ಬರ್ರಿ ಅಂತಂದೇಳಿ ನಾಷ್ಟಾಗ ಕರಿತಾ ಇರ್ತಾಳೆ. ಪಾಪ ಎಲ್ಲರಿಗೂ ಕರಿತಾಳೆ. ಇಬ್ಬರು ಅಣ್ಣ 2 ವೀಲರ್ನಲ್ಲಿ ಹೋಗ್ತಾ ಇರೋರು ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಬಂದು ಟಿಫಿನಿಗೆ ಬರ್ತಾರೆ. ಮತ್ತು ಕಾರಿಗೆ ನಿಂದಿರಿಸ್ತಾಳೆ. ಅವರು ಬೋಸ್ ಅಂದಾಗಿದೆ ಟಿಫಿನ್ ಇದೆ, ಬನ್ನಿ ಬೋಸ್ ಅಂದಾಗಿದೆ, ಅಣ್ಣ ಟಿಫಿನ್ ಮಾಡ್ಕೊಂಡು ಹೋಗಿ, ಅಣ್ಣ ಕಾಫಿ ತಿಂಡಿ ತಿನ್ಕೊಂಡು ಹೋಗಿ ಅಂತೆಲ್ಲ ಕರೀತಾ ಇರ್ತಾರೆ. ಆದರೂ 1-2 ಗಿರಾಕಿನ ಕರೆದು ಪಾರ್ಕಿಂಗ್ ಕಡೆ ಕಳಿಸ್ಬೇಕಂತ ಓನರ್ ಹೇಳಿರ್ತಾರಲ್ಲ, ಪಾರ್ಕಿಂಗ್ ಕಡೆ ಕಳಿಸ್ತಾರೆ. ಅವ್ರಿಗೆಲ್ಲ ಓನರ್ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದಾಳ ಅಂತೆಲ್ಲ ನೋಡ್ತಾರೆ. ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇರೋದು ನೋಡಿ ಕೆಲಸ ಮಾಡ್ತಾ ಇರೋದು ನೋಡಿ ಅವರು ಖುಷಿ ಪಡ್ತಾರೆ. ಇವಾಗ ಈ ಕಡೆಯಿಂದ ವಿದ್ಯಾ ಓಕೆ ಇವ್ರು ಇರ್ತಾರಲ್ಲ, ಒಂದು ನಿಮಿಷ ನೋಡು ಚಿತ್ರ ಇದ್ದು, ನೋಡವ್ವ ಸಂಜೆಯಿಂದ ನೋಡ್ತೀನಿ ಇನ್ನೂ ಬಂದಿಲ್ಲ ವಿದ್ಯಾ ಅಂತೆಲ್ಲ ಹೇಳಿರ್ತಾಳೆ. ಹೌದೇನೆ ಅಂತ. ಸರಿ ಭದ್ರ ಅಂದೆ. ಏನು ಚಿಗವ್ವ ಅಂತಂದರೆ, ಎಲ್ಲಿದ್ದಾಳಪ್ಪ ವಿದ್ಯಾ ಅಂತಂದರೆ ಇನ್ನೂ ಬಂದಿಲ್ಲ ಅಂತೆಲ್ಲ ಹೇಳ್ತಾನೆ. ಅಲ್ಲ ಕಣೋ, ಏನು ಇಷ್ಟೊತ್ತಾದರೂ ಬಂದಿಲ್ಲ ಅಂತೆ, ಓದಾಕ ಬೇಡ ಅಂದಂಗಲ್ಲ ಮನೆಯವ್ರನ್ನೆಲ್ಲ ಇದು ಮಾಡಿ ಓದಕ್ಕೆ ಕಳಿಸಿದೆ, ಈಗ ನೋಡಿದರೆ ಒತ್ತಾರೆ ಮನೆಗೆ ಬಂದಿಲ್ಲ ಅಂತಿ. ಹೆಣ್ಣು ಗಂಡಿನ ಹದ್ದು ಬಸ್ತು ಮನೆ ಗೆರೆ ದಾಟಿ, ಹೆಣ್ಣಿನ ಹದ್ದು ಬಸ್ತು ಮನೆ ಮರ್ಯಾದೆ ಅಂತೆಲ್ಲ ಎಲ್ಲ ಇಟ್ಕೊಂಡು ನೀನೇನು ಈಗ ಕಂಟ್ರೋಲ್ ಇಡೋಕ್ಕೆ ಬರಲ್ವಾ, ಕೋರ್ಟ್ ವಿಚಾರ ಆಮೇಲೆ ಹೇಳು, ಅವಳಿನ್ನು ನಿನ್ನೇನ್ರೆ ಅಲ್ವಾ ಅಂತೆಲ್ಲ ಹೋಗಿ ಆ ಕಡೆ ಈ ಕಡೆ 4 ಜನ ನೋಡಿದರೆ ಏನಂತಾರ ಅಂತೆಲ್ಲ ಅವನ ತಲೆ ಒಳಗೆ ತುಂಬಿ ಹೋಗ್ಬಿಡ್ತಾವೆ ಚಿಕ್ಕಮ್ಮ. ಅದೇ ಟೈಮಿಗೆ ವಿದ್ಯಾ ಬಂದು ಆಟೋ ಹಿಡಿತಾಳೆ. ನಿಂತ್ಕೊ ಅಂತೆಲ್ಲ ಎಷ್ಟೇ ಹೇಳಿದ್ರು ಕೂಡ ವಿದ್ಯಾ ನಿಂದ್ರಲ್ಲ, ಹಾಗೆ ಒಳಗೆ ಹೋಗ್ಬಿಡ್ತಾಳೆ. ಹಂಗೆ ಹೇಳಿದ್ ನೋಡಪ್ಪ, ಇಷ್ಟು ಎತ್ತರ ಇಷ್ಟು ದಪ್ಪ ಇರೋ ಒಬ್ಬ ಮನುಷ್ಯ ಹೇಳ್ತಾ ಇದ್ರು ಕಿವ್ಯಾಗ ಹಾಕೊಂಡ್ಲಾರ್ದಂಗೆ ಹಾಗೆ ಹೋಗ್ತಾಳೆ.
ಬರ್ತಾಳಲ್ಲಪ್ಪ ಇವಳು ಅಂತೆಲ್ಲ ಹೇಳ್ತಾಳೆ. ನಿಂತ್ಕೊಳ್ಳೆ ನಾನು ನಿನಗೆಲ್ಲ ಹೇಳ್ತಾ ನಿನ್ನೇ ಎಲ್ಲ ಮಾತಾಡಿಸ್ತಾ ಇರೋದು ಅಂತೆಲ್ಲ ಹೇಳಿದಂಗಲ್ಲ ಅವಳು. ಆದ್ರೂ ವಿದ್ಯಾ ನಿಂತಿರಲ್ಲ. ಬ್ಯಾಗ್ ಇಳಿಸಿ ನೀರು ಕುಡಿಬೇಕಂತ ಬ್ಯಾಗ್ ವಾಟರ್ ಬಾಟಲ್ ತೆಗೆದು ನಾನು ಹೇಳ್ತಾ ಇದ್ರೂ ನೀರು ಕುಡಿಯೋಕೆ ನಿನ್ನ ಪಾಡಿಗೆ ನೀನು ಬ್ಯಾಗ್ ಇಳಿಸಿ ನೀರು ಕುಡಿಯೋಕೆ ಹೋಗ್ತಾ ಇದೀಯಾ ಅಂತೆಲ್ಲ ಹೇಳಿ ಹೋಗಿ ಕೈ ಹಿಡ್ಕೊತಾನೆ. ನೋಡು, ನೀನೇನಾದರೂ ಪ್ರೀತಿಯಿಂದ ಕೇಳಿದರೆ ಎದಕ್ಕೆ ಲೇಟಾಗಿ ಬಂದು ಏನು ಅಂತ ನೀನೆಲ್ಲ ಪ್ರೀತಿಯಿಂದ ಏನಾದರೂ ಕೇಳಿದರೆ ನಾನು ನಿನಗೆ ಹೇಳ್ತಿದ್ದೆ. ಆದರೆ ನಿನ್ನ ಮನೆಯವ್ರು ಯಾರೂ ಹೇಳಿರೋ ಮಾತು ಕೇಳಿಕೊಂಡು ನೀನು ನನ್ನ ಮೇಲೆ ಅನುಮಾನದಿಂದ ಕೇಳಿದರೆ ನಾನು ಎದಕ್ಕೆ ಹೇಳಬೇಕು? ಅನುಮಾನ ಇರೋರಿಗೆ ಯಾವ ಪ್ರಶ್ನೆ ಮಾಡೋ ಅಧಿಕಾರನೂ, ಕಾಳಜಿ ಇರುವಂಥ ಯಾವ ಪ್ರಶ್ನೆ ಮಾಡೋ ಅಧಿಕಾರನೂ ಇರಲ್ಲ ಅಂತೆಲ್ಲ ಹೇಳ್ತಾಳೆ. ಆವಾಗ ಸುಮ್ಮನೆ ಆಗ್ಬಿಡ್ತಾರೆ. ಅದು ಅಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ವಿದ್ಯೆ ಏನು ಹೇಳಿರಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದು. ಭದ್ರಾಗೂ ಗೊತ್ತಿರಲ್ಲ ಕೆಲಸ ಮಾಡ್ತಾ ಇರೋ ವಿಚಾರ. ಸರಿ ಹೋಗಲಿ ಬಿಡು ಅಂತಂದು ಎಷ್ಟೇ ಏನು ಹೇಳಿದ್ರು ಸುಮ್ಮನೆ. ಅದು ನೈಟ್ ಆಗುತ್ತೆ, ಮಲ್ಕೊಂಡಿರ್ತಾಳೆ. ಅಲಾರಾಮ್ ಇಟ್ಟಿರ್ತಾಳೆ ವಿದ್ಯಾ. ಬೆಳಿಗ್ಗೆ ಅಲಾರಾಮ್ ಬೆಲ್ ಹೊಡೆದಾಗ ಎದ್ದೇಳ್ತಾಳೆ. ಎದ್ದು ರೆಡಿ ಆಗ್ತಾಳೆ. ರೆಡಿ ಆಗಿ ಮತ್ತೆ ಹೋಗಬೇಕಲ್ಲ ಬೆಳಿಗ್ಗೆ ಅವ್ರು 4:30 5 ಗಂಟೆಯಿಂದ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿರ್ತಾಳಲ್ಲ. ಹಂಗಾಗಿ ಸರಿ ಓಕೆ ಅಂತೆಲ್ಲ ಹೇಳಿಕೊಂಡು ಬಂದು ಸರಿ ರೆಡಿಯಾಗಿ ಬಂದು ಗೇಟ್ ತಗೊಂಡು ಹೊರಗೆ ಹೋಗ್ತಾಳೆ. ಇದನ್ನೆಲ್ಲ ಸಾವಿತ್ರಿ ನೋಡ್ತಾ ಈ 3 ಅಡಿ ಬೆಳಿಗ್ಗೆ ಯಾವಾಗ 7:30 ಕಾಲೇಜ್ಗೆ ಹೋಗೋದು, ಇವತ್ತೇನಪ್ಪ ಈ 3 ಅಡಿ ಇವತ್ತು ಒತ್ತಾರನೇ ಹೋಗ್ತಾ ಇದ್ದಾಳಲ್ಲ, ತಡಿ ಭದ್ರ ಕೇಳೋಣ ಅಂತೆಲ್ಲ ಹೇಳ್ತಾಳೆ. ಸರಿ ಅವರಮ್ಮನೂ ಆಕಿ ಇಬ್ಬರು ಹೊರಗಡೆ ಬರ್ತಾರೆ. ಅಮ್ಮ ಆ ಕಡೆ ಹೋಟೆಲ್ ಕಡೆ ಬರ್ತಿದ್ದ. ಹೋಟೆಲ್ ಓನರ್ ಎಲ್ಲ ರೆಡಿಯಾಗಿ ಏನಮ್ಮ ಲೇಟಾಗಿ ಬಂದಿಯಲ್ಲ 15 ನಿಮಿಷ ಅಂತೆಲ್ಲ ಹೇಳ್ತಾರೆ. ಇಲ್ಲ ಅಣ್ಣ, ಅದು ಫಸ್ಟ್ ದಿವಸ ಅಲ್ಲ, ಸ್ವಲ್ಪ ಲೇಟ್ ಆಯಿತು, ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರ್ತೀನಿ ಅಣ್ಣ ಅಂತೆಲ್ಲ ಹೇಳಿ ಸರಿ ಹೋಗುತ್ತೆ. ಮೊದಲು ತರಕಾರಿ ಹೆಚ್ಚಿಟ್ಟು ಆಮೇಲೆ ನಿನ್ನ ಕೆಲಸ ನೋಡ್ಕೊ ಅಂತೆಲ್ಲ ಹೇಳ್ತಾರೆ. ಸರಿ ಅಣ್ಣ ಅಂತೇಳಿ ಇಲ್ಲಿ ಬಂದು ಟಮಾಟ ಮತ್ತು ಕೊತ್ತಂಬರಿ ಸೊಪ್ಪು ಅದು ಇದು ಎಲ್ಲ ವಿದ್ಯೆ ಹೆಚ್ಚಿರ್ತಾಳೆ. ಇದೆಲ್ಲ ಹೆಚ್ಚೋದೆಲ್ಲ ಆದಮೇಲೆ ಮತ್ತೆ ಈ ಕಡೆ ಬಂದು ಬಾವುಟ ಹಿಡ್ಕೊಂಡು ಬನ್ನಿ ಟಿಫಿನಿಗೆ ಬನ್ನಿ, ತಿಂಡಿ ತಿನ್ಕೊಂಡು ಹೋಗಿ, ತಿಂಡಿ ತಿನ್ಕೊಂಡು ಬೋಸ್ ಅಂತಾಗಿರುತ್ತೆ ಅಂತೆಲ್ಲ ಹೇಳಿ ಕಸ್ಟಮರ್ಗೆಲ್ಲ ಕರೀತಾ ಇರ್ತಾಳೆ. ಈ ಕಡೆ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಇಬ್ಬರು ಬರ್ತಾರೆ ಜಗಳ ಹಚ್ಚಾಗ. ಭದ್ರಾಗಿ ಹೇಳಿ, ಅಲ್ಲ ಬೇಡಗಡೆ ಒಳಗೋಗಿ ಮಗುಗೆ ತುಪ್ಪಕ್ಕಂತ ಉಗಿಸ್ಕೊಳೋ ಬದಲು ಇಲ್ಲೇ ನನ್ನ ಭದ್ರ ಹೊರಗೆ ಅದೇ ಟೈಮಿಗೆ ಭದ್ರ ಹೊರಗೆ ಬಂದು ಬೆಂಚ್ ಮೇಲೆ ಕೂಡ್ತಾನೆ. ಬೆಂಚ್ ಮೇಲೆ ಕುಂತು ಆವಾಗ ಅಲ್ಲ ಕಣಪ್ಪ ಭದ್ರ, ದಿನ ಆ 3 ಅಡಿ 7:30ಗೆ ಕಾಲೇಜ್ಗೆ ಹೋಗೋಕು ಇವತ್ತು ಯಾಕೆ ಒತ್ತಾರನೇ ಓದ್ಲು ಅಂತೆಲ್ಲ ಹೇಳ್ತಾನೆ. ಭದ್ರ, ನೀವು ಅಮ್ಮ ಮಗಳು ಗೂಢಚಾರಿಕೆ ಮಾಡಾಕ ಅಂತೆಲ್ಲ ಹೇಳ್ತಾನೆ. ಅವಳು ಎಲ್ಲಿಗಾನ ಹೋಗಲಿ, ಎಲ್ಲಿಗಾನ ಬರಲಿ, ನಮಗೆ ಇದಕ್ಕೆ ಅವಳು ಸಂಬಂಧನೇ ಬೇಡ ಅಂತೆಲ್ಲ ಕೋರ್ಟ್ ಕಡೆಯಿಂದ ಡಿವೋರ್ಸ್ ತಗೊಳಕ್ಕೆ ಅಲ್ವಾ ನಾವು ಓಡಾಡ್ತಾ ಇರೋದು, ನೀವು ಸುಮ್ಮನೆ ಇದ್ದು ಬಿಡ್ರಿ, ನಿಮ್ಮ ಕೈ ಮುಗಿತೀನಿ ಅಂತೆಲ್ಲ ಹೇಳ್ಬಿಡ್ತಾನೆ. ಅಲ್ಲ ಮಾಮ ಅದು ಸ್ವಲ್ಪ ಕೇರ್ ತೊಗೋಬೇಕಲ್ವಾ, ನಮ್ಮ ಮಟ್ಟಿ ಮರ್ಯಾದೆ ಪ್ರಶ್ನೆ ಅಲ್ವಾ ಅಂತೆಲ್ಲ ಹೇಳ್ತಾನೆ. ಕೈ ಮುಗಿದು ನೀವು ಇನ್ನೂ ಬರೋಕ್ಕೆ ಹೋಗಬೇಡ್ರಿ, ನೀವು ಉಣ್ಕೊಂಡು ತಿನ್ಕೊಂಡು ನಮ್ಮ ಮಟ್ಟಿ ಕಡೆ ಬರೋದು ಬಿಟ್ಟು ಉಣ್ಕೊಂಡು ತಿನ್ಕೊಂಡು ತೆಪ್ಪಗಿರೋದು ಕಲ್ತ್ಕೊಳ್ರಿ ಅಂತ ಭದ್ರ ಬೈದು ಹೋಗ್ಬಿಡ್ತಾನೆ ಅಲ್ಲಿದ್ದ ಅವ್ರಿಗೆ. ಈ ಕಡೆ ವಿದ್ಯಾ ಟೈಮ್ ನೋಡಿದಾಗ ಆವಾಗಲೇ ಟೈಮ್ ಆಗಿಬಿಟ್ಟಿರ್ತೈತೆ ಕಾಲೇಜಿಗೆ ಹೋಗೋಕೆ. 7:45 ಆಗಿಬಿಟ್ಟೈತೆ. ಏನಮ್ಮ ಇಷ್ಟು ಜಲ್ದಿ ಹೋಗ್ತೀಯಲ್ಲ ಅಂದ. ಅವರು ಓನರ್ ಬೈತಾರೆ. ಇಲ್ಲ ಸರ್, ಅದು ನಾನು ಲೇಟಾಗಿ ಹೋದರೆ ನನ್ನ ಕಾಲೇಜಲ್ಲಿ ಸೇರಿಸ್ಕೊಳಲ್ಲ, ನಾನು ಕಾಲೇಜ್ಗೆ ಹೋಗೋದು ತುಂಬ ಇಂಪಾರ್ಟೆಂಟು, ಒತ್ತಾರನೇ ಸಾಯಂಕಾಲ 6 ಗಂಟೆಗೆಲ್ಲ ಬಂದುಬಿಡ್ತೀನಿ. ನೋಡಪ್ಪ, ಕೆಲಸ ಕೇಳೋವರೆಗೂ ನಾಜೂಕಾಗಿ ಬಂದು ಕೆಲಸ ಕೇಳ್ಕೊಂಡು ಇವಾಗ ಮತ್ತೆ ನಮಗೆ ಎದುರು ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ. ಕಾಲ ಕೆಟ್ಟೋಗ್ಬಿಡ್ತಪ್ಪ ಅಂತ. ಇದೇ ಟೈಮಿಗೆ ಈ ಕಡೆ ಅದು ಭಾವ ಅಂತ ಈಶ್ವರಿ ಬರ್ತಾಳೆ. ಅದೇ ಟೈಮಿಗೆ ಗೋವಿಂದ ಬಂದು, ಅಣ್ಣ ಲಗ್ನ ಪತ್ರಿಕೆಯಲ್ಲಿ ಸ್ವಾಗತ ಕೋರುವವರ ಹೆಸರು ಹಾಕ್ಸಿದ್ದೀನಿ ನೋಡೋಣ ಅಂತೆಲ್ಲ ಹೇಳ್ತಾನೆ. ಹೌದಾ, ಸರಿ ನೋಡೋಣ ಅಂದರೆ ಇಲ್ಲ ಬಿಡ್ಕೊಂಡ್ಲ, ನಿನ್ನೆ ಹಾಕ್ಸಿದ ಮೇಲೆ ಸರಿ ಇರ್ತೈತಿ, ಮತ್ತೆ ನಾನು ನೋಡೋ ಅವಶ್ಯಕತೆ ಏನಿರಲ್ಲ ಅಂತೆಲ್ಲ ಅವರಣ್ಣ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ವಿದ್ಯಾ ಕೆಲಸಕ್ಕೆ ಹೋಗೋದು ಗಂಡಗೆ ಗೊತ್ತಾಗುತ್ತೆ.